ದರ್ಶನ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಡುವಂತಹ ಸುದ್ದಿ. ಬಾಕ್ಸ್ ಆಫೀಸ್ ಸುಲ್ತಾನ ಈ ನಿರ್ಧಾರ ಮಾಡಿಬಿಟ್ರೆ ಮುಗಿಯಿತು. ಅಭಿಮಾನಿಗಳು ಡೆವಿಲ್ ಸಿನಿಮಾಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಈ ಹೊತ್ತಲ್ಲಿ ದರ್ಶನ್ಗೆ ಸಂಬಂಧಪಟ್ಟ ಬ್ಲಾಸ್ಟಿಂಗ್ ಮೆಗಾ ಸುದ್ದಿ. ಚಂದನ ವನದಲ್ಲಿ ಒಂದು ಮಾತಿದೆ, ಅಂದ್ರೆ ಕನ್ನಡದ ಸ್ಯಾಂಡಲ್ವುಡ್ ನಲ್ಲಿ ಒಂದು ಹೀರೋ ಮೇಲೆ ಎಷ್ಟು ಬಂಡವಾಳ ಹಾಕಿದ್ರೆ ಎಷ್ಟು ದಿವಸದಲ್ಲಿ ಹಾಕಿರುವ ಬಂಡವಾಳನ್ನ ತೆಗಿಬಹುದು. ಈ ಲೆಕ್ಕಾಚಾರಗಳು ನಿರ್ಮಾಪಕರಲ್ಲಿ ಇದ್ದೇ ಇರುತ್ತೆ. ಸುದೀಪ್ ಮೇಲೆ ಇಷ್ಟು ಬಂಡವಾಳ ಹಾಕಿದ್ರೆ ಇಷ್ಟು ದಿನದಲ್ಲಿ ನಾವು ಆ ಬಂಡವಾಳವನ್ನ ಗಿಟ್ಟಿಸ್ಕೋಬಹುದು. ದರ್ಶನ್ ಮೇಲೆ ಇಷ್ಟು ಬಂಡವಾಳ ಹಾಕಿದ್ರೆ ಇಷ್ಟೇ ದಿನದಲ್ಲಿ ಬಂದು ಬಿಡುತ್ತೆ. ಹೀಗೆ ನಾನಾ ಸ್ಟಾರ್ ನಟರ ಮೇಲೆ ಎಷ್ಟೆಷ್ಟು ಬಂಡವಾಳ ಮತ್ತು ಅವರು ಆ ಬಂಡವಾಳವನ್ನು ಎಷ್ಟು ದಿವಸದಲ್ಲಿ ವಾಪಸ್ ಕೊಡ್ತಾರೆ. ಇದು ನಿರ್ಮಾಪಕರಲ್ಲಿ ಸಹಜವಾಗಿ ಇರತಕ್ಕಂತಹ ಲೆಕ್ಕಾಚಾರ. ಇದು ದರ್ಶನ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಡುವಂತಹ ಸುದ್ದಿ. ಬಾಕ್ಸ್ ಆಫೀಸ್ ಸುಲ್ತಾನ ಈ ನಿರ್ಧಾರ ಮಾಡಿಬಿಟ್ರೆ ಕತೆ ಮುಗಿಯಿತು. ಅಭಿಮಾನಿಗಳು ಡೆವಿಲ್ ಸಿನಿಮಾಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಡೆವಿಲ್ ಸಿನಿಮಾ ಬಂದೇ ಬರುತ್ತೆ, ಡೌಟೇ ಬೇಡ. ಅನ್ಡೌಟೆಡ್ಲಿ ಡೆವಿಲ್ ಸಿನಿಮಾ ಸ್ವಲ್ಪ ದಿನದಲ್ಲಿ ಬಂದೇ ಬರುತ್ತೆ. ಆದರೆ ದರ್ಶನ್ ಈ ನಿರ್ಧಾರ ಮಾಡಿದ್ರೆ ಅವರ ಅಭಿಮಾನಿಗಳ ಎದೆ ಹೊಡೆದುಕೊಳ್ಳುವುದಂತೂ ಪಕ್ಕಾ. ಒಂದು ಸಿನಿಮಾಗೆ ದರ್ಶನ್ 25 ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ. ದರ್ಶನ್ಗೆ ಹಾಕಿದ್ದ ಬಂಡವಾಳ ಖಂಡಿತ ವಾಪಸ್ ಬಂದೇ ಬರುತ್ತೆ ಅನ್ನೋ ಲೆಕ್ಕಾಚಾರ ನಿರ್ಮಾಪಕರದ್ದು. ನಿರ್ಮಾಪಕರು ದರ್ಶನ್ ಮೇಲೆ ಬಂಡವಾಳ ಹಾಕೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ದರ್ಶನ್ ನಿರ್ಮಾಪಕರ ವೈಟ್ ಎಲಿಫೆಂಟ್ ಇದ್ದ ಹಾಗೆ. ವೈಟ್ ಎಲಿಫೆಂಟು ಅಂದರೆ ಅಂಬಾರಿ, ಈ ಬಿಳಿ ಆನೆ ಅಂತ ಕರಿತೀವಿ ನೋಡಿ. ಈ ಬಿಳಿ ಆನೆ ಮೇಲೆ ನೀವು ಯಾವುದೇ ರಥವನ್ನು ಇಟ್ಟರೂ ಕೂಡ ಅದು ಸಲೀಸಾಗಿ ಹೋಗುತ್ತೆ. ಬಿಳಿ ಆನೆಗೆ ಯಾರ ಭಯವೂ ಇರೋದಿಲ್ಲ. ಹಾಗಾಗಿ ಈ ದರ್ಶನ್ನು ಕಲೆಯಲ್ಲಿ ಕಳಪೆ ಅಲ್ಲ, ಒಳ್ಳೆ ಕಲಾವಿದ. ಫ್ಯಾನ್ ಬೇಸು ಕೂಡ ಹೆಚ್ಚಿರ್ತಕ್ಕಂಥ ಒಬ್ಬ ಸೆಲೆಬ್ರಿಟಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಫಿಲ್ಟರ್ ಇಲ್ಲದೆ ನಾನ್ ಫಿಲ್ಟರ್ ಆಗಿ ಸ್ಟೇಟ್ಮೆಂಟ್ ಕೊಡುವಂತಹ ಏಕೈಕ ನಟ ಅದು ದರ್ಶನ್. ಅದರಲ್ಲೂ ಡೌಟ್ ಬೇಡ. ಇದ್ದದ್ದನ್ನು ಇದ್ದ ಹಾಗೆ ನೇರವಾಗಿ ಮೂಗಿನ ನೇರಕ್ಕೆ ಮಾತನಾಡುವಂತಹ ವ್ಯಕ್ತಿ. ಜಾನುವಾರು ಪ್ರೇಮಿ, ಸಾಕಷ್ಟು ವಿವಾದಗಳಲ್ಲಿ ಚರ್ಚೆಯಾದಂತಹ ಕ್ಯಾರೆಕ್ಟರ್, ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿರುವಂತಹ ಮಾಜಿ ಖೈದಿ. ಸೊ ಹೀಗೆ 10 ವಿವಾದಗಳನ್ನು ಎಳೆದುಕೊಂಡು ಸಾಕಷ್ಟು ಚರ್ಚೆಯಲ್ಲಿರ್ತಕ್ಕಂಥ ಒಬ್ಬ ನಾಯಕ ನಟ. ಸೊ ಹಾಗಾಗಿ ಸ್ವಾಭಾವಿಕವಾಗಿ ನಿರ್ಮಾಪಕರಲ್ಲಿ ಒಂದು ಕ್ಯಾಲ್ಕುಲೇಟೆಡ್ ಇರುತ್ತೆ. ಇಂತಹ ಒಬ್ಬ ಸ್ಟಾರಿಗೆ ಇಷ್ಟು ಬಂಡವಾಳ ಹಾಕಿದ್ರೆ ಇಷ್ಟು ದಿನದಲ್ಲಿ ಬಂದ್ಬಿಡುತ್ತೆ ಅಂತ ಹೇಳಿ. ಸೊ ವೆರಿ ಕಾನ್ಫಿಡೆನ್ಸ್ ಆಗಿ, ತುಂಬ ಆತ್ಮವಿಶ್ವಾಸದಿಂದ ಒಬ್ಬ ನಾಯಕರ ಮೇಲೆ ನಿರ್ಮಾಪಕರು ಬಂಡವಾಳ ಹಾಕ್ತಾರೆ ಅನ್ನೋದಾದರೆ ಅದಕ್ಕೆ ನೇರವಾದಂಥ ಒಬ್ಬನೇ ಒಬ್ಬ ನಾಯಕ ನಟ, ಅದು ನಟ ದರ್ಶನ್. ಎಸ್, ಈ ನಟ ದರ್ಶನ್ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಕೂಡ ಲಭ್ಯವಾಗ್ತಾ ಇದೆ. ಹಾಗಾದರೆ ದರ್ಶನ್ ಆ ಒಂದು ನಿರ್ಧಾರ ಮಾಡಿದ್ದು ನಿಜಾನ? ಯಾವ ನಿರ್ಧಾರ? ಆ ನಿರ್ಧಾರ ಮಾಡಿದ್ದು ನಿಜಾನ? ಹಾಗಾದರೆ ಯಾವ ನಿರ್ಧಾರ, ಏನು ಆ ನಿರ್ಧಾರ? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಆ ಸುದ್ದಿ ಬ್ರೇಕ್ ಮಾಡ್ತಾ ಇದ್ದೀವಿ. ಅಭಿಮಾನಿಗಳೇ ನೋಡಿ, ದಾಸನ ನಿರ್ಧಾರ ಸರಿ ಇದೆಯಾ? ನೀವೇ ನೋಡಿ. ಡಿ ಬಾಸ್ ಕನ್ನಡ ಸಿನಿಮಾ ರಂಗದಿಂದ ನಿವೃತ್ತಿ ಘೋಷಣೆಯಂತೆ ಗೊತ್ತಿಲ್ಲ. ಇದು ನಿಜಾನೋ ಇಲ್ಲವೋ ಗೊತ್ತಿಲ್ಲ. ಆದರೆ ದರ್ಶನ್ ಮಾತ್ರ ಚಿತ್ರರಂಗದಿಂದ ನಿವೃತ್ತಿ ಘೋಷಣೆ ಮಾಡೋದಂತೂ ಪಕ್ಕ, ಅದರಲ್ಲಿ ಸಂಶಯ ಬೇಡ. ಈಗಾಗಲೇ KVN ಪ್ರೊಡಕ್ಷನ್, ಸೂರಪ್ಪ ಬಾಬು ಇಬ್ಬರು ನಿರ್ಮಾಪಕರಿಂದ ಪಡೆದ ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೆ. ಇದು ನಿವೃತ್ತಿಯ ಸೂಚನೆಯಂತೆ ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಾ ಇದೆ. ದರ್ಶನ್ ಕುರಿತ ಈ ರೀತಿಯ ಸುದ್ದಿ ವೈರಲ್ ಆಗ್ತಾ ಇದೆ ನೋಡಿ. ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ
ಯಾವಾಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು ಆ ಘಳಿಗೆವರೆಗೂ ಕೂಡ 6 ಸಿನಿಮಾದ ಅಡ್ವಾನ್ಸನ್ನು ಪಡ್ಕೊಂಡಿದ್ರು. ಒಂದೊಂದು ಸಿನಿಮಾಗೂ ಕನಿಷ್ಠ 2 ಕೋಟಿಯಂತೆ 6 ಸಿನಿಮಾದ 12 ಕೋಟಿ ಅಡ್ವಾನ್ಸನ್ನು ದರ್ಶನ್ ಪಡ್ಕೊಂಡಿದ್ರು ಅಂತ ಹೇಳಿ ಆ ಸಂದರ್ಭದಲ್ಲೇ ಚರ್ಚೆಗಳಾಯಿತು. ಇನ್ನು 2 ಕೋಟಿ ಪಡ್ಕೊಂಡಿದ್ದಾರೋ 1 ಕೋಟಿ ಪಡ್ಕೊಂಡಿದ್ದಾರೋ ಅದು ನಿಖರ ಅಲ್ಲ. ಸೊ ಸ್ವಾಭಾವಿಕವಾಗಿ ಅವರು ಒಂದು ಸಿನಿಮಾದ ಟೋಕನ್ ಅಡ್ವಾನ್ಸನ್ನು ಮುಂಚಿತವಾಗಿ ಪಡ್ಕೊಂಡಿರ್ತಾರೆ. ಒಂದಲ್ಲ ಎರಡಲ್ಲ, ಡೆವಿಲ್ ಮಾತ್ರವಲ್ಲ, ದರ್ಶನ್ ಕೈಯಲ್ಲಿದ್ದಿದ್ದು ಬರೋಬ್ಬರಿ 6 ಸಿನಿಮಾಗಳಿತ್ತು. ಆ 6 ಸಿನಿಮಾಗಳ ಪೈಕಿ 2 ಸಿನಿಮಾದ ಅಡ್ವಾನ್ಸನ್ನು ಮರಳಿ ನಿರ್ಮಾಪಕರಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಸುದ್ದಿ ಇದೆಯಲ್ಲ, ಆ ಸುದ್ದಿಯ ಹಿಂದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂತಹದ್ದು ಸಿನಿಮಾಗೆ ಅಥವಾ ಸಿನಿ ಕ್ಷೇತ್ರಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರ ದರ್ಶನ್ ಎನ್ನುವಂತಹದ್ದು. ಆದರೆ ಈ ಮೈದಾನದಲ್ಲಿ ಓಡೋ ಕುದುರೆಗೆ ಬೆಲೆ ಜಾಸ್ತಿ. ಈ ಸ್ಯಾಂಡಲ್ವುಡ್ನಲ್ಲಿ ಓಡ್ತಾ ಇರುವಂತಹ ಕುದುರೆ ಅದು ದರ್ಶನ್. ಸೊ ದರ್ಶನ್ ಅಷ್ಟು ಬೇಗ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರೆ ಒಬ್ಬ ವ್ಯವಹಾರಿಕ ಜ್ಞಾನ ಇರತಕ್ಕಂತಹ ವ್ಯಕ್ತಿ, ಒಂದು ಬಿಸ್ನೆಸ್ಸಲ್ಲಿ ಈ ಬಿಸ್ನೆಸ್ ಟ್ರಿಕ್ಸ್ ಇರ್ತಕ್ಕಂಥ ಒಬ್ಬ ಬಿಸ್ನೆಸ್ ಮ್ಯಾನ್ ಅಷ್ಟು ಬೇಗ ಬಿಸ್ನೆಸ್ಸನ್ನು ನಿಲ್ಲಿಸೋದಿಲ್ಲ. ಅದು ಆತನ ವ್ಯವಹಾರಿಕ ಜ್ಞಾನಕ್ಕೆ ಸಮಂಜಸವಲ್ಲ. ಓಡುವಂತಹ ಒಂದು ಕುದುರೆ ದರ್ಶನ್ ಇಷ್ಟು ಬೇಗ ನಿವೃತ್ತಿಯನ್ನು ಘೋಷಣೆ ಮಾಡೋದಿಲ್ಲ. ಒಂದು ವೇಳೆ ಮಾಡಿದ್ದೇ ಆದಲ್ಲಿ ಅಭಿಮಾನಿಗಳಿಗೆ ಬಹುದೊಡ್ಡ ಆಘಾತ ಆಗುತ್ತೆ. ಇನ್ನು ಈಗಾಗಲೇ ಟೋಕನ್ ಅಡ್ವಾನ್ಸನ್ನು ಮರಳಿ ಕೊಟ್ಟಿರೋದ್ರಿಂದಾಗಿ ಅದರ ಮಾನದಂಡದಲ್ಲಿ ಆ ತರಹದ ಚರ್ಚೆಗಳು ಶುರುವಾಗಿದೆ. ಸೊ ಡಿ ಬಾಸ್ ಕನ್ನಡ ಸಿನಿಮಾ ರಂಗದಿಂದ ನಿವೃತ್ತಿ ಘೋಷಣೆಯಂತೆ. ಇದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಆದರೆ ದರ್ಶನ್ ಮಾತ್ರ ಚಿತ್ರರಂಗದಿಂದ ನಿವೃತ್ತಿ ಘೋಷಣೆ ಮಾಡೋದು ಪಕ್ಕ ಅಂತ ಹೇಳಿ ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ. ಈಗಾಗಲೇ KVN ಪ್ರೊಡಕ್ಷನ್, ಸೂರಪ್ಪ ಬಾಬು ಇಬ್ಬರು ನಿರ್ಮಾಪಕರಿಂದ ಪಡೆದ ಅಡ್ವಾನ್ಸ್ ಹಣ ವಾಪಸ್ ಕೊಟ್ಟಿದ್ದಾರೆ. ನೋಡಿ, ಕೆಲವೊಮ್ಮೆ ನಿರ್ಮಾಪಕರ ಜೊತೆ ಅಡ್ವಾನ್ಸನ್ನು ಪಡ್ಕೊಂಡಿರ್ತಾರೆ, ಆದರೆ ಆ ಸಿನಿಮಾದ ಕಥೆಗಳು ಕೆಲವೊಮ್ಮೆ ನಾಯಕರಿಗೆ ಇಷ್ಟ ಆಗಿರೋದಿಲ್ಲ. ಆ ಸಿನಿಮಾದಲ್ಲಿ ಈ ತರಹದ ಕ್ಯಾರೆಕ್ಟರ್ ನಂದಿರಬಹುದಾ, ನನ್ನ ರೋಲ್ ಇಷ್ಟೇನಾ ಎನ್ನುವಂಥ ನಿರ್ಧಾರದಲ್ಲಿ ಕೆಲವೊಮ್ಮೆ ನಟರು ಅದನ್ನು ರಿಜೆಕ್ಟ್ ಮಾಡೋ ಸಾಧ್ಯತೆಗಳಿರ್ತವೆ. ಇನ್ನು ಕೆಲವೊಮ್ಮೆ ಆ ಒಂದು ಸಿನಿಮಾದ ಹೆಸರಿಗೆ ಕಾಪಿರೈಟ್ ಬಂದಿರುತ್ತೆ. ಒಂದು ಸಿನಿಮಾದ ಹೆಸರನ್ನು ಫೈನಲ್ ಮಾಡಿರ್ತಾರೆ, ಅದನ್ನು ಸೆನ್ಸಾರ್ ಅಥವಾ ಸಿನಿಮಾದ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳುವಂತಹ ಸಂಸ್ಥೆಗಳು ಕೆಲವೊಮ್ಮೆ ಈ ಹೆಸರು ರಿಜೆಕ್ಟ್ ಮಾಡಿದಾಗ ಅಲ್ಲಿ ಆ ಸಿನಿಮಾ ನಿಂತುಕೊಳ್ಳುವಂತಹ ಸಾಧ್ಯತೆಗಳಿರ್ತವೆ. ಆ ಕಾರಣದಿಂದಲೂ ಕೂಡ ಅಡ್ವಾನ್ಸನ್ನು ಮರಳಿ ಕೊಟ್ಟಿರ್ಬೋದು, ಅಥವಾ ಬೇರೆ ಬೇರೆ ವ್ಯವಹಾರದ ಕಾರಣದಿಂದಲೂ ಕೂಡ ಅಡ್ವಾನ್ಸನ್ನು ಮರಳಿ ಕೊಟ್ಟಿರ್ಬೋದು. ಆದರೆ ಅಡ್ವಾನ್ಸ್ ಕೊಟ್ಟ ಮಾತ್ರಕ್ಕೆ ಸಿನಿಮಾ ಕ್ಷೇತ್ರಕ್ಕೆ ರಿಸೈನ್ ಕೊಡ್ತಾರೆ ಅನ್ನೋದು ಅಷ್ಟರ ಮಟ್ಟಿಗೆ ಒಪ್ಪುವಂತಹ ವಿಚಾರವಲ್ಲ. ಈಗಾಗಲೇ ದರ್ಶನ್ನ ಅಡ್ವಾನ್ಸ್ ಕೊಟ್ಟಂಥ ವಿಚಾರದ ಬಗ್ಗೆ ಪರವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ನೆಟ್ಟಿಗರು ತಮ್ಮ ತಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಬಿಳಿ ಆನೆ ಇಷ್ಟು ಬೇಗ ನಿವೃತ್ತಿ ಘೋಷಣೆ ಮಾಡೋದಿಲ್ಲ, ಇನ್ನೂ 10-20 ವರ್ಷಗಳ ಕಾಲ ಕನ್ನಡ ಚಿತ್ರರಂಗವನ್ನು ಆಳಬೇಕಾದಂತಹ ದೊರೆ ದರ್ಶನ್ ಇಷ್ಟು ಬೇಗ ನಿವೃತ್ತಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿರುವಂತಹದ್ದು.